ಇಸ್ಲಾಮಿಸ್ಟ್ ಮೈತ್ರಿಕೂಟದ ಭಾಗವಾಗುತ್ತಾ ಕಾಂಗ್ರೆಸ್? ಪಶ್ಚಿಮ ಬಂಗಾಳದಲ್ಲಿ ಇಸ್ಲಾಮಿಸ್ಟ್ ಬಣದ ಒಗ್ಗಟ್ಟು ಯಾರಿಗೆ ಲಾಭ ತಂದುಕೊಡುತ್ತೆ? ಟಿಎಂಸಿಯಿಂದ ಉಚ್ಚಾಟನೆಗೊಂಡ ಶಾಸಕ ಹುಮಾಯೂನ್ ಕಬೀರ್ ತನ್ನದೇ ಆದಂತಹ ಪಕ್ಷವನ್ನ ಕಟ್ಟಿದ್ಯಾಕೆ? ಮಮತಾ ಬ್ಯಾನರ್ಜಿ ಮುಸ್ಲಿಮರ ವೋಟ್ ಬ್ಯಾಂಕ್ ಕಳ್ಕೊಳ್ತಾರಾ? ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ನ ಮುಂದಿನ ನಡೆ ಏನು? ನಮಸ್ಕಾರ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಚುನಾವಣಾ ತಂತ್ರ ಪ್ರತಿತಂತ್ರಗಳೇನೋ ಜೋರಾಗಿದೆ. ಈಗ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲಾ ಸೆಕ್ಯುಲರ್ ಪಕ್ಷಗಳ ಕಣ್ಣು 30% ಇರುವಂತಹ ಮುಸ್ಲಿಂ ವೋಟ್ ಬ್ಯಾಂಕ್ ಮೇಲೆ ಬಿದ್ದಿದೆ. ಪಕ್ಷಗಳ ಕಣ್ಣೇನೋ ವೋಟ್ ಬ್ಯಾಂಕ್ ಮೇಲೆ ಬಿದ್ದಿದೆ. ಆದ್ರೆ ಕೆಲವು ಮುಸ್ಲಿಂ ನಾಯಕರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವೇ ಹೇಗಿದ್ರು 30% ಇದ್ದೇವೆ, ನಾವ್ ಯಾಕೆ ಇನ್ನೊಂದು ಪಕ್ಷಕ್ಕೆ ವೋಟ್ ಹಾಕಬೇಕು? ನಮ್ಮವರನ್ನೇ ಒಬ್ಬ ನಾಯಕನನ್ನಾಗಿ ಮಾಡಿ ಅವನಿಗೆ ನಾವು ವೋಟ್ ಹಾಕ್ಬೋದಲ್ಲ, ನಮ್ಮದೇ ಒಂದು ಹೊಸ ಪಕ್ಷವನ್ನ ರೂಪಿಸಬಹುದಲ್ಲ ಅನ್ನುವಂತಹ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಅಂದಹಾಗೆ ಇವರೆಲ್ಲರೂ ಈ ರೀತಿ ಯೋಚನೆ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅದು ಟಿಎಂಸಿಯಿಂದ ಉಚ್ಚಾಟನೆಗೊಂಡಂತಹ ಶಾಸಕ ಹುಮಾಯೂನ್ ಕಬೀರ್ ಅವರು. ಹುಮಾಯೂನ್ ಕಬೀರ್ ಟಿಎಂಸಿಯ ಶಾಸಕ ಆಗಿದ್ರು. ಅವರನ್ನು ಯಾಕೆ ಮಮತಾ ಬ್ಯಾನರ್ಜಿ ಅವರು ಉಚ್ಚಾಟನೆ ಮಾಡಿದ್ರು? ಯಾಕಂದ್ರೆ ಹಿಂದೂಗಳ ವಿರೋಧ ಜಾಸ್ತಿ ಆಗ್ತಾ ಹೋಯಿತು ಮಮತಾ ಬ್ಯಾನರ್ಜಿ ಅವರಿಗೆ. ಹಾಗಾಗಿ ಹಿಂದೂಗಳನ್ನ ತಮ್ಮತ್ತ ಸೆಳ್ಕೊಳ್ಬೇಕಲ್ವಾ, ಅದಕ್ಕಾಗಿ ಹುಮಾಯೂನ್ ಕಬೀರನ್ನ ತನ್ನ ಪಕ್ಷದಿಂದಲೇ ಉಚ್ಚಾಟನೆಯನ್ನ ಮಾಡಿದ್ರು. ಈಗ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಪಕ್ಷಕ್ಕೆ ಯಾವ ರೀತಿ ಆಗಿ ಹೋಗಿದೆ ಅಂತ ಹೇಳಿದ್ರೆ, ಇತ್ತ ಕಡೆಯಿಂದ ಮುಸ್ಲಿಮರ ವೋಟ್ ಬ್ಯಾಂಕೂ ಇಲ್ಲ, ಅತ್ತ ಕಡೆಯಿಂದ ಹಿಂದೂಗಳೂ ಇಲ್ಲ, ಹಿಂದೂಗಳ ಸಪೋರ್ಟೂ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಯಾಕೆ ಈ ರೀತಿ ಆಯ್ತು ಅಂತ ಹೇಳಿದ್ರೆ, ಟಿಎಂಸಿಯಿಂದ ಉಚ್ಚಾಟನೆಗೊಂಡಿರುವಂತಹ ಶಾಸಕ ಹುಮಾಯೂನ್ ಕಬೀರ್ ಒಂದು ಹೊಸ ತಂತ್ರವನ್ನೇ ಹೆಣಿತಾ ಇದ್ದಾರೆ. ಹಾಗಾದ್ರೆ ಹುಮಾಯೂನ್ ಕಬೀರ್ ಹೆಣೆದಿರುವಂತಹ ಹೊಸ ತಂತ್ರ ಏನು? ಹುಮಾಯೂನ್ ಕಬೀರ್ ಪ್ರಾರಂಭ ಮಾಡಿರುವಂತಹ ಈ ಇಸ್ಲಾಮಿಕ್ ಪಕ್ಷ ಯಾವುದು? ಇವರ ಜೊತೆ ಯಾವೆಲ್ಲ ಮುಸ್ಲಿಂ ನಾಯಕರು ಕೈ ಜೋಡಿಸಿದ್ದಾರೆ? ಇವರು ಈ ರೀತಿ ಮಾಡಿದ್ರೆ ಕಾಂಗ್ರೆಸ್ ಏನು ಮಾಡುತ್ತೆ? ಮಮತಾ ಬ್ಯಾನರ್ಜಿಯ ಪರವಾಗಿ ನಿಲ್ಲುತ್ತೋ ಅಥವಾ ಈ ಇಸ್ಲಾಮಿಕ್ ಪಕ್ಷವನ್ನ ಸೇರ್ಕೊಳ್ಳುತ್ತೋ? ಕಾಂಗ್ರೆಸ್ನ ಮುಂದಿನ ನಡೆ ಏನು? ಇವೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇಂಥದ್ದೇ ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಮರೇ ಸೇರ್ಕೊಂಡು ಒಂದು ಇಸ್ಲಾಮಿಕ್ ಪಕ್ಷವನ್ನ ಸ್ಥಾಪನೆ ಮಾಡೋದಕ್ಕೆ ಕಟ್ಟೋದಕ್ಕೆ ಕಾರಣ ಏನು ಗೊತ್ತಾ? ಹುಮಾಯೂನ್ ಕಬೀರ್ ಅವರನ್ನ ಟಿಎಂಸಿ ಪಕ್ಷದಿಂದ ಉಚ್ಚಾಟನೆ ಮಾಡಿತ್ತು. ಇದೇ ಹುಮಾಯೂನ್ ಕಬೀರ್ ಅವರು ಮುರ್ಷಿದಾಬಾದ್ನಲ್ಲಿ ಬಾಬ್ರಿ ಮಸೀದಿ ಅಂಥದ್ದೇ ಇನ್ನೊಂದು ಮಸೀದಿಯನ್ನ ನಿರ್ಮಾಣ ಮಾಡ್ತೇನೆ ಅಂತ ಹೇಳಿ ಸಾರ್ವಜನಿಕವಾಗಿ ಘೋಷಣೆಯನ್ನ ಮಾಡಿಕೊಂಡಿದ್ರು. ಘೋಷಣೆ ಮಾಡಿದ್ದು ಮಾತ್ರ ಅಲ್ಲ, ಯಾರಾದರೂ ಈ ಮಸೀದಿ ನಿರ್ಮಾಣಕ್ಕೆ ತಡೆ ಒಡ್ಡಿದ್ರೆ ರಕ್ತಪಾತ ಆಗುತ್ತೆ ಅನ್ನುವಂತಹ ಬೆದರಿಕೆಯನ್ನು ಕೂಡ ಸಾರ್ವಜನಿಕವಾಗಿ ಹಾಕಿದ್ರು. ಇದನ್ನೆಲ್ಲ ನೋಡಿದಂತಹ ಮಮತಾ ಬ್ಯಾನರ್ಜಿ ಅವರು ಈ ಹುಮಾಯೂನ್ ಕಬೀರ್ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ, ಹಿಂದೂಗಳು ನಮಗೆ ವಿರುದ್ಧವಾಗಿ ನಿಲ್ತಾರೆ, ಹಿಂದೂಗಳ ವೋಟನ್ನ ನಾವು ಕಳ್ಕೊಳ್ತೇವೆ ಅನ್ನುವಂತಹ ಭಯದಿಂದ ಹುಮಾಯೂನ್ ಕಬೀರನ್ನೇ ತನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಪಕ್ಷದಿಂದ ಉಚ್ಚಾಟನೆ ಆದ ಮೇಲೂ ಹುಮಾಯೂನ್ ಕಬೀರ್ ತನ್ನ ಬಂಡ ಧೈರ್ಯವನ್ನ ಬಿಡ್ಲಿಲ್ಲ. ಮಸೀದಿ ನಿರ್ಮಾಣಕ್ಕೆ ಅಡಿಗಲ್ಲನ್ನೂ ಹಾಕಿದ್ರು. ಅಷ್ಟೇ ಅಲ್ಲ, ಟಿಎಂಸಿ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಅಂತ ಹೇಳಿ ಸಾರ್ವಜನಿಕವಾಗಿ ಘೋಷಣೆ ಮಾಡಿದ್ರು. ಇದರಿಂದಾಗಿ ಅಲ್ಲಿದ್ದಂತಹ ಎಲ್ಲಾ ಮುಸ್ಲಿಮರು ಹುಮಾಯೂನ್ ಕಬೀರ್ ಅವರ ಪರವಾಗಿ ನಿಲ್ಲೋದಕ್ಕೆ ಪ್ರಾರಂಭ ಮಾಡಿದ್ರು. ಈ ಮುಸ್ಲಿಮರ ಬೆಂಬಲದಿಂದಾಗಿ ಹುಮಾಯೂನ್ ಕಬೀರ್ JUP ಅನ್ನುವಂಥ ಹೊಸ ಪಕ್ಷವನ್ನೇ ಕಟ್ಟಿದ್ರು. ಕಥೆ ಇಷ್ಟಕ್ಕೆ ಮುಗ್ದಿಲ್ಲ. ವೆಸ್ಟ್ ಬೆಂಗಾಲ್ನಲ್ಲಿ ಇಂಡಿಯನ್ ಸೆಕ್ಯುಲರ್ ಫ್ರಂಟ್ ಅನ್ನುವಂತಹ ಒಂದು ಪಕ್ಷ ಇದೆ. ಆ ಪಕ್ಷದ ಮಹಾಪ್ರಭಾವಿ ನಾಯಕ ನೌಶದ್ ಸಿದ್ದಿಕಿ, ಆತ ಕೂಡ ಹುಮಾಯೂನ್ ಕಬೀರ್ ಜೊತೆ ಕೈ ಜೋಡಿಸ್ತಾನೆ. ಇವರಿಬ್ಬರ ಉದ್ದೇಶನೂ ಒಂದೇ, ಅದೇನಂದ್ರೆ ಮಮತಾ ಬ್ಯಾನರ್ಜಿಗೆ ಮುಸ್ಲಿಮರ ವೋಟ್ ಬ್ಯಾಂಕ್ ಸಿಗಬಾರ್ದು, ಮುಸ್ಲಿಮರು ಮಮತಾ ಬ್ಯಾನರ್ಜಿಗೆ ವೋಟ್ ಹಾಕೋದನ್ನ ತಪ್ಪಿಸಬೇಕು ಅನ್ನೋದೇ ಇವರಿಬ್ಬರ ಉದ್ದೇಶ. ಇವರಿಷ್ಟೇ ಅಲ್ಲ, ಹುಮಾಯೂನ್ ಕಬೀರ್ನ ಈ ಪಕ್ಷಕ್ಕೆ AIMIM ಮತ್ತು SDPI ಕೂಡ ಬೆಂಬಲವನ್ನ ನೀಡಿದೆ ಅನ್ನುವಂತಹ ವರದಿಗಳು ಇವೆ. ಸೊ ಈಗ ಚುನಾವಣೆ ಹತ್ರ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಪ್ರಬಲ ಇಸ್ಲಾಮಿಸ್ಟ್ ಮೈತ್ರಿಕೂಟ ಅಲ್ಲಿ ಅಸ್ತಿತ್ವಕ್ಕೆ ಬಂದಿದೆ. ಇಲ್ಲಿ ಈಗಿರುವಂತಹ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ,
ಇವರಿಷ್ಟು ಜನ ಸೇರ್ಕೊಂಡು ಮೈತ್ರಿ ಮಾಡಿಕೊಂಡಿದ್ದು ಮಾತ್ರ ಅಲ್ಲ, ಅದರ ಬದಲಾಗಿ ಕಾಂಗ್ರೆಸ್ ಮತ್ತು ಎಡಪಕ್ಷಗಳಿಗೂ ತಮ್ಮ ಪಕ್ಷಕ್ಕೆ ಸೇರ್ಕೊಳ್ಳಿ ಅನ್ನುವಂತಹ ಆಹ್ವಾನವನ್ನು ಹುಮಾಯೂನ್ ಕಬೀರ್ ನೀಡಿದ್ದಾರೆ. ಈಗ ಇಲ್ಲಿ ಕಾಂಗ್ರೆಸ್ ಏನ್ ಮಾಡುತ್ತೆ? ಮುಸ್ಲಿಂ ವೋಟ್ ಬ್ಯಾಂಕ್ನ ಆಸೆಗಾಗಿ ಸೆಕ್ಯುಲರಿಸಂ ಅನ್ನುವಂತಹ ಹೆಸರಿನಲ್ಲಿ ಈ ಮೈತ್ರಿಕೂಟಕ್ಕೆ ಅಂದ್ರೆ ಇಸ್ಲಾಂ ಮೈತ್ರಿಕೂಟಕ್ಕೆ ಸೇರ್ಕೊಳ್ಳುತ್ತಾ? ಒಂದು ವೇಳೆ ಕಾಂಗ್ರೆಸ್ ಸೇರ್ಕೊಳ್ತು ಅಂತಾದ್ರೆ ಕಾಂಗ್ರೆಸ್ ಇಸ್ಲಾಮಿಕ್ ಮೈತ್ರಿಕೂಟದ ಭಾಗವಾಗಿ ಹೋಗುತ್ತೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂಗಳ ಪಕ್ಷ ಅಂತ ಆರೋಪವನ್ನ ಹೊತ್ತಿದ್ದಂತಹ ಕಾಂಗ್ರೆಸ್ ಈಗ 75 ವರ್ಷಗಳ ನಂತರ ಇಸ್ಲಾಮಿಕ್ ಒಕ್ಕೂಟದ ಭಾಗವಾಗುವತ್ತ ಸಾಗ್ತಾ ಇದೆ. ಅಂದ್ರೆ ಈ ಕಾಂಗ್ರೆಸ್ನ ಪರಿಸ್ಥಿತಿ ಎಲ್ಲಿಂದ ಎಲ್ಲಿಗೆ ಬಂದು ತಲುಪ್ತು ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ವೆಸ್ಟ್ ಬೆಂಗಾಲ್ನಲ್ಲಿ ಕಾಂಗ್ರೆಸ್ನ ಈಗಿನ ನಡೆ ಏನು ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸಿದೆ. ವೆಸ್ಟ್ ಬೆಂಗಾಲ್ನಲ್ಲಿ ತನ್ನ ಅಸ್ತಿತ್ವವನ್ನ ಉಳಿಸಿಕೊಳ್ಬೇಕು ಅಂತಾದ್ರೆ ಕಾಂಗ್ರೆಸ್ ಇಲ್ಲಿ ಇಸ್ಲಾಮಿಕ್ ಪಕ್ಷವನ್ನ ಸೇರ್ಕೊಳ್ಳೇಬೇಕು. ಒಂದು ವೇಳೆ ಈ ಪಕ್ಷಕ್ಕೆ ಸೇರ್ಕೊಂಡ್ರೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಮುಸ್ಲಿಮರ ಮತವನ್ನ ಕಳ್ಕೊಳ್ತೇವೆ ಅನ್ನುವಂತಹ ಭಯ ಏನಿದೆ ಕಾಂಗ್ರೆಸ್ಸಿಗೆ, ಆ ಭಯ ಕಾಂಗ್ರೆಸ್ನಿಂದ ದೂರ ಆಗುತ್ತೆ. ಜೊತೆಗೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿರುವಂತಹ ಮುಸ್ಲಿಮರ ವಿಶ್ವಾಸವನ್ನೂ ಕೂಡ ಕಾಂಗ್ರೆಸ್ ಪಡ್ಕೊಂಡ ಹಾಗಾಗುತ್ತೆ. ಹಾಗಾಗಿ ಕಾಂಗ್ರೆಸ್ ಈ ಮೈತ್ರಿಕೂಟವನ್ನ ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ದಿನಕ್ಕೊಂದು ತಿರುವನ್ನ ಪಡಿತಾ ಇದೆ. ಇಸ್ಲಾಮಿಸ್ಟ್ ಬಣಗಳ ಈ ಒಗ್ಗಟ್ಟು ಯಾರಿಗೆ ಲಾಭ ತಂದುಕೊಡುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ.